ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸ್ವಲ್ಪ ಬೇಗನೆ ಎದ್ದೆ. ಮೇಘ ನಿನ್ನ ಮನಗಿದ್ದಾಳೆ. ಅವಳಿಗೆ ಹಾಲಿಡೇಸ್ ಇರೋದ್ರಿಂದನ ಈ ಮನೆ ಕಡ್ಲಿ ಅವಳಿಗೆ ಡಿಸ್ಟರ್ಬ್ ಮಾಡೋದು ಅಂತ ನಾನಾದರೆ ರೆಡಿ ಆಗ್ತಾ ಇದ್ದೀನಿ ಕೆಲ್ಸಕ್ಕೆ ಹೋಗೋದಕ್ಕೆ. ರೆಡಿ ಆಗಿದ್ದಾದ್ರೆ ಆಯಿತು, ಇಷ್ಟೇ. ನೋಡಿ, ಯಾರು ಬೇಜಾರು ಮಾಡ್ಕೋಬೇಡಿ, ನಮ್ಮ ಮನೆ ಇರೋದು ಚಿಕ್ಕದೇನೆ, ನನಗೆ ಅಡ್ಡಾಡೋಕ್ಕೆ ಪ್ಲೇಸ್ ಇಲ್ಲ, ಹಾಗಾಗಿ ಎಲ್ಲ ಅಲ್ಲಲ್ಲೇ ಇಟ್ಟಿದ್ದೀನಿ. ನೋಡಿ, ರಾಗಿ ಹಸಿಟ್ಟು ಹಾಕೊಳ್ತಾ ಇದ್ದೀನಿ, ಸ್ವಲ್ಪ ರಾಗಿ ಗಂಜಿ ಮಾಡ್ಕೊಂಡು ಕುಡ್ದೋಗೋಣ ಅಂತ. ಮೇಘನಾದರೆ ಪಾತ್ರೆ ನಾನೇ ತೊಳಿತೀನಿ ಮಮ್ಮಿ ಇಲ್ಲೇ ಬಿಡೋ ಅಂತ ಹೇಳಿದ್ರು, ಅಕ್ಕಿ ಎಲ್ಲ ಅದರಲ್ಲೇ ಹಾಕಿದ್ದೀನಿ. ನೋಡಿ, ನನ್ನ ಮಗಳಾದರೆ ಮನ್ಗಿದ್ದಾಳೆ, ಎದ್ದಳ್ತಾನೆ ಇಲ್ಲ, ಎದ್ದಳಿಸ್ತಿದ್ದೀನಿ ಅವಾಗಿಂದನು. ಮೇಘನಾ ಎದ್ದಳು, ನೋಡ್ತೀನಿ. ಇಲ್ಲ ನಾ ಬುಜ್ಜಿ ಮಗಳೇ, ನಾ ಬುಜ್ಜಿ ಮೇಘನ ಅಂತ ಅನ್ನೋದು ಇಲ್ಲ ಅವಾಗಿಂದನು. ಬುಜ್ಜಿ ಮೇಘನ ಅಂದರೆ ಸಾಕು, ಎಲ್ಲ ಕೆಲಸ ಮಾಡ್ತಿದ್ದ ಮಗಳು. ಬುಜ್ಜಿ ಇಲ್ಲಡೆ, ನಾನು ರಾಗಿ ಗಂಜಿ ಕುಡಿತೀನಿ, ಆಮೇಲೆ ಕುಡಿತೀಯಾ? ಹಾಂ, ಆಮೇಲೆ ಕುಡಿತೀಯಾ? ಆಯಿತು. ಇನ್ನು ನೋಡಿ, ನಾನು ರಾಗಿ ಗಂಜಿ ಆದರೂ ಮಾಡ್ಕೊಂಡು ಬಂದಿದ್ದೀನಿ. ಮೇಘನ ಆಮೇಲೆ ಕುಡಿತೀನಿ ಅಂದು, ಅದಕ್ಕೆ ನಾನೊಂದು ಗ್ಲಾಸು ರಾಗಿ ಗಂಜಿನ ಹಾಕೊಂಡು ಕುಡಿದು ಹೋಗ್ತೀನಿ. ಬುಜ್ಜಿ ಹೋಗ್ತೀನಿ ಕೆಲಸಕ್ಕೆ, ಸರಿನಾ? ಎಲ್ಲಿಗೆ ಹೋಗೋಣ ಆಡೋಕ್ಕೆ, ಮನೆಗೆ ಇರಬೇಕು. ಮನೆಯಿಂದ ಮಾಡ್ಕೊಂಡು ಚಿಕನ್ ಮಾಡು, ಸರಿನಾ? ಬಾಯ್. ಲೈಟ್ ಆಫ್ ಮಾಡು. ಆಯಿತು. ತುಂಬ ಮಳೆ ಬಂದ್ಬಿಟ್ಟಿದೆ. ಇವಾಗಾದರೆ ಹೋಗ್ತಾ ಇದ್ದೀನಿ, 6:30 ಆಯಿತು ಟೈಮ್. ಅವಾಗಲೇ ಇವಾಗ ನಾನು ಮನೆಗೆ ಹೋಗಿ ಫುಲ್ಲು ಟ್ರಾಫಿಕ್ ಇದ್ದರೆ ಟ್ರಾಫಿಕ್ಕು. ನೋಡಿ ಎಷ್ಟು ಮಳೆ ಬಂದಿದೆ. ನೋಡಿ, ಮೇಘನ ಏನು ಮಾಡ್ತಿದ್ದಾಳೆ ಅಂತನ, ಎಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿ ಎಲ್ಲ ಒಣಗಾಕ್ತಾ ಇದ್ದಾಳೆ. ಅವ್ರ ಅಣ್ಣನವು ಅವಳವೆಲ್ಲ ವಾಶ್ ಮಾಡ್ಕೊಂಡವಳೆ ಬಟ್ಟೆನ. ಮಮ್ಮಿ, ಇವತ್ತು ನಿಮ್ಗೆ ಏನು ಕೆಲಸ ಇಲ್ಲ, ನಾನೇ ಅಡುಗೆ ಮಾಡಿದ್ದೀನಿ ನೋಡು. ಇದು ಚಿತ್ರಾನ್ನ, ಲೆಮನ್ ರೈಸು. ಹಾಂ, ಎಷ್ಟೇನು ಮಾಡಿದ್ಯಾ? ಆಮ್ಲೆಟ್ಟು. ನೋಡಿ, ಆಮ್ಲೆಟ್ ಮಾಡಾಳೆ, ಆ ಕಡೆ ಲೆಮನ್ ರೈಸ್ ಮಾಡಿದ್ದಾಳೆ, ಸೊಂಡಿಗೆ ತೇಲ್ಸಿದ್ದಾಳೆ, ಎಲ್ಲ ನನ್ನ ಮಗಳೇ ಕೆಲಸ ಮಾಡಿದ್ದಾಳೆ. ವೈಟ್ ರೈಸ್ ನೋಡ್ರಿ, ಅದನ್ನೇ ಸ್ವಲ್ಪ ಅದನ್ನೇ ಮಿಕ್ಸ್ ಮಾಡಬೇಕಾಗಿತ್ತು. ಹಾಂ, ಸಾಕು ಹೇಳು. ನೋಡಿ, ನನ್ನ ಮಗಳು ಎಷ್ಟು ಹೆಲ್ಪ್ ಮಾಡಿದ್ದಾಳೆ ನನಗೆ. ಇವತ್ತು ನೀವು ಸುಮ್ಕೆ ಮಲ್ಕೊಳ್ಳೋದು ಅಷ್ಟೇ ಮಮ್ಮಿ. ಹೌದೇ? ಎಲ್ಲ ನಾನೇ ಮಾಡಿದ್ದೀನಿ. ನೋಡಿ, ಎಂಥರನಾಗಲಿ ಮನೆಗೆ ಒಬ್ಬರು ಹೆಣ್ಮಕ್ಳು ಇರ್ಬೇಕಂಬೋದು. ಅದಕ್ಕೇ ನಾನು ಮಗಳಾಗಿರೋದಕ್ಕೆ ಎಲ್ಲ ಕೆಲಸ ಮಾಡಿ, ನಮ್ಮ ಮಮ್ಮಿ ಕೆಲಸ ಮಾಡಿ ರೋಸ್ ಬರ್ತಾರಂತ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ಟಿದ್ದಾಳೆ. ಏನೋ ಅವಳಿಗೆ ಬಂದಂಗೆಲ್ಲ ಮಾಡಿದ್ದಾಳೆ. ಮೇಘನ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ, ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಂಬರೋಣ, ಸರಿನಾ? ಆಯ್ತಮ್ಮ. ನಾನು ಫ್ರೆಶ್ ಅಪ್ ಆದೆ. ಇವಾಗ ನಾವು ಮಾರ್ಕೆಟ್ನಾಗ ಹೋಗಿ ತರಕಾರಿ ತಗೊಳಕ್ಕೆ ಹೋಗ್ತಾ ಇದ್ದೀವಿ. ಏನು ಮನೆಗೆಲ್ಲ ತರಕಾರಿ ಖಾಲಿ ಆಗ್ಬಿಟ್ಟಿದೆ. ನೋಡಿ, ಮೇಘನ ಜೋಳ ಕೇಳಿದ್ಲು, ಜೋಳ ತಗೊಂತಿದ್ದಾಳಲ್ಲಿ. ಚೆನ್ನಾಗಿದೆ ನೋಡಿ, ತಿಂದು ಚೆನ್ನಾಗೈತಾ? ಎಷ್ಟದು? 30 ರೂಪಾಯಿ. ಯಾವ್ದು ಬೇಕು ಕೇಳು. ಅಕ್ಕ ಅಂತ ಮಾರ್ಕೆಟ್ನಾಗ ಹೋಗಿ ತರಕಾರಿ ತಗೊಂಡು ಬಂದೇ ಬಿಟ್ವಿ. ನೋಡಿ, ತರಕಾರಿ ಏನೆಲ್ಲ ಮಾರ್ಕೆಟ್ ಮಾಡ್ಕೊಬಂದಿದ್ದೀನಿ, ತೋರಿಸ್ತೀನಿ ನಿಮಗೆ. ನೋಡಿ, ಟಮಾಟ ಆದರೆ ಒಂದು 3 kg ತಗೊಬಂದ್ಬಿಟ್ಟಿದ್ದೀನಿ ಒಂದೇ ಸರಿನೇ. ಅಯ್ಯೋ ಮಾವಳೆಣ್ಣು. ಬೇಗ ನೀ ಟಮಾಟೊ ಹಾಕು. ನೋಡಿ, ಬೀಟ್ರೇಟು, ಆಲೂಗೆಡ್ಡೆ, ಮಾವಿನ ಹಣ್ಣು, ಹಾಕಮ್ಮ, ಕ್ಯಾಪ್ಸಿಕಮ್. ನಮ್ದೆಲ್ಲ ಇದೆ ಫ್ರೆಂಡ್ಸ್, ಯಾರು ಬೈಕಬೇಡಿ. ನಮ್ಮದು ಚಿಕ್ಕ ರೂಮು, ಬೆಂಗಳೂರಲ್ಲಿ ಗೊತ್ತಲ್ಲ, ಈ ಚಿಕ್ಕ ರೂಮ್ಗೆ ಎಷ್ಟಂತ 6,000 ಮನೆ ಬಾಡಿಗೆ ಇದು.
ಬೆಡ್ರೂಮ್ ಇದೆ, ಕಿಚನು ಇದೆ, ಎಲ್ಲ ಇದೆ ನಮಗೆ. ಇವರೇನು ಯಾವಾಗಲೂ ಮಂಚದ ಮೇಲೆ ಕುತ್ಕೊಂಡು ವಿಡಿಯೋ ಮಾಡ್ತಾರೆ ಅಂದ್ಕೋಬೇಡಿ, ನಮಗಿರೋ ಜಾಗನೇ ಇಷ್ಟು. ಒಂದೇ ಸರಿ ತಗೊಬಂದ್ಬಿಟ್ಟೆ ಅಂತ ನಾವು ಇದನ್ನೇ ಒಂದು 15 ದಿನ 10 ದಿನ ಮಾಡ್ಕೊಂಡು ಊಟ ಮಾಡ್ತೀವಿ, ಯಾವುದು ಕೇಳ್ದಂಗೆ ನೋಡ್ಕೊಂಡು. ಫ್ರಿಜ್ ಇಲ್ಲ ಏನಿಲ್ಲ ನಮ್ಮ ಮನೆಗೆ ಇಕ್ಕಕ್ಕೆ. ಸೌತೆಕಾಯಿ, ಮೆಣಸಿಕಾಯಿ ನೋಡಿ ಫ್ರೆಂಡ್ಸ್, ಮೆಣಸಿಕಾಯಿ ಎಲ್ಲಿ ಹಾಕ್ಬೇಕು? ಚಿಕ್ಕ ಉದ್ರಾಗ ಹಾಕು, ಅಲ್ಲಿ ಹಾಕು, ಕೆಳಗಡೆಗೆ ಹೋಗು. ತಗೋ ಮೇಘನ, ಇದು ಎತ್ತಿಡು ಕವರ್ ಬೇಕಾಗ್ತದೆ, ಕಸ ಎಲ್ಲ ಎತ್ತಾಕೋಕೆ. ತಗೋ ಇದು ಒಂದು ಕವರ್ ಕೊಡು. ತಗೋ ಎಲ್ಲ ಮಡಿಸಿ ಕಚ್ಚಿಲ್ಲ ಎಲ್ಲ ತಗೋ. ನೋಡಿ ಟೊಮೊಟೊ, ನನಗೆ ಮಾವಿನ ಹಣ್ಣು ತುಂಬ ಇಷ್ಟ, ಎಷ್ಟನಾಗಲಿ ಅಂತ 1 kg ತಗೊಬಂದ್ಬಿಟ್ಟೆ. ಮಾವಿನ ಹಣ್ಣು ಆದರೆ ಬಿಡಲಿಲ್ಲ. ಮೇಘನ ಕೇಕ್ ಬೇಕಂತೂ ಕೇಕ್ ಆದರೆ ಮೇಘನ ತಗೊಂಡು ಅಲ್ಲಿ ಬರ್ತಾ ಮಮ್ಮಿ ಕೇಕ್ ಕೊಡ್ಸಂತೂ ಕೊಡಿಸ್ದೆ. ಮೇಘನದು ಕೇಕು ನೋಡಿ, ಆಲೂಗೆಡ್ಡೆ, ಕ್ಯಾರೆಟು, ಸೌತೆಕಾಯಿ, ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿಕಾಯಿ. ಕಮ್ಮಿ ರೇಟಿಗೆ ಸಿಕ್ತಂತ 1 kg ಹಸಿಮೆಣ್ಸಿಕಾಯಿ ತಗೊಬಂದ್ಬಿಟ್ಟೆ. ಹಣ್ಣಾದರೆ ಎಲ್ಲ ಒಣಗಿಸ್ಕೊಬಿಡ್ತೀನಿ ನಾನು, ಎತ್ತಿಕ್ತೀನಿ ಒಣಗಿಸಿ. ನೋಡಿ ಕಡಲೆಕಾಯಿ, ಹಸಿ ಕಡಲೆಕಾಯಿನೂ ತಗೊಬಂದೆ, ಒಂದು ಅರ್ಧ kg. ಇನ್ನು 10 ದಿನ 15 ದಿನ ನಾವು ಮಾರ್ಕೆಟ್ ಕಡೆಗೆ ತಲೆ ಹಾಕಲ್ಲ, ಇಷ್ಟಾಗೆ ಎಲ್ಲ ನನ್ನೊಂದು ಕಟಮ್ ಗಿಟಮ್ ಇಲ್ಲ ಬಂದ್ವರೆ ಅಂತ. ಕರಿಬೇವಿನ ಸೊಪ್ಪು ಒಂದು ಕವರ್ನಾಗ ಬಿಡ್ಸಾಕಣ. ಇವಾಗ ಬಿಸಿಲಿಗೆ ಏನಿಲ್ಲ, ಒಂದು ಸ್ವಲ್ಪ ಹೊತ್ತಿಗೆ ಒಂದು 10 ನಿಮಿಷಕ್ಕೆ ಒಣಗೋಗ್ಬಿಡುತ್ತೈತೆ ಹೊರಗಡೆ ಹಾಕಿದ್ರೆ. ಇದು ಇದು ಹಿಂಗೆ ಒಂದು ಕವರ್ಗೆ ಹಾಕಿತ್ತು, ಎಲ್ಲ ಒಣಗ್ತೈತಾ. ನೋಡಿ ಇಷ್ಟೆಲ್ಲ ತರಕಾರಿ ಮಾಡೋ ತಗೊಬಂದ್ವಿ ಮಾರ್ಕೆಟ್ಗೆ ಹೋಗಿ ನಾವು. ಇವಳ ಮಾರ್ಕೆಟ್ಗೆ ಕರ್ಕೊಂಡೋಗೋದು ಎಲ್ಲನೇ ಇರಲಿ, ಬರೋ ಅಷ್ಟೊತ್ತಿಗೆ 200 ರೂಪಾಯಿ ಖರ್ಚು ಮಾಡಿಸೇಳೆ ನನ್ನ ಹತ್ರ. ನೋಡಿ ಅವಳೆ ಬತ್ತಿದಂಗೆ ತಿಂತಕ್ಕೆ ಹೋಗೋಗ್ಬಿಟ್ಟಾಳೆ. ಆಮೇಗನ ಯಾಕೆ ಅದು ಚೊಕೋಬಾರು ತಿನ್ನಮ್ಮ. ಅಲ್ಲಿ ಜೋಳ ತಿಂದೇ ಇಲ್ಲ, ಅವಳೆ ಚಾಕ್ಲೇಟ್ ಕೇಕ್ ತಿನ್ನು. ನೋಡಿ ಇವತ್ತಿನ ಲಾಗ್ ನಮ್ದು ಇಷ್ಟೇ. ನೋಡಿ ನನ್ನ ಕೆಲಸ ಅಂತೂ ಎಲ್ಲ ಮುಗೀತು. ಲಾಸ್ಟಲ್ಲಂತೂ ಫೈನಲಿ ಒಂದು ಮಾವಿನ ಹಣ್ಣು ಆದರೂ ತೊಳ್ಕೊಂಡು ತಿಂತಾ ಇದ್ದೀನಿ. ತುಂಬ ಸ್ವೀಟ್ ಇದೆ, ಸಕ್ಕತ್ತಾಗಿದೆ ಮಾವಿನ ಹಣ್ಣು. ವರ್ಷಕ್ಕೆ ಒಂದೇ ಟೈಮ್ ಮಾವಿನ ಹಣ್ಣು ಬರೋದು. ನನಗಂತೂ ತುಂಬ ಇಷ್ಟ, ಎಷ್ಟನ್ನಾಗಲಿ ತಂದು ತಿಂತಾ ಇರ್ತೀನಿ ಮಾವಿನ ಹಣ್ಣು ಮಾತ್ರ.